ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ನೆಕ್ಸ್ಟ್ 2-3 ಡೇಸಲ್ಲಿ ಮಾರ್ಕೆಟಲ್ಲಿ ತುಂಬಾ IPOs ಓಪನ್ ಆಗ್ತಾ ಇದೆ. ಲಾಸ್ಟ್ ವಿಡಿಯೋದಲ್ಲಿ ಟ್ರಾನ್ಸ್ ರೈಲ್ ಲೈಟಿಂಗ್ ಲಿಮಿಟೆಡ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ನೀವು ಯಾರಾದರೂ ಆ ವಿಡಿಯೋನ ಮಿಸ್ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದರೆ ಆ IPO ಕೂಡ ನಾಳೆ ಮಾರ್ಕೆಟಲ್ಲಿ ಓಪನ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಮಮತಾ ಮಷಿನರೀಸ್ ಕಂಪನಿ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಈ ಕಂಪನಿ ಬಿಸ್ನೆಸ್ ಏನು ಮಾಡುತ್ತೆ, ಇವರು ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರಾ ಇಲ್ವಾ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಕಂಪನಿ 1979ರಲ್ಲಿ ಶುರು ಮಾಡ್ತಾರೆ. ಮುಂಚೆ ಈ ಕಂಪನಿ ಹೆಸರು ಪಟೇಲ್ ಮಷಿನರೀಸ್ ಅಂತ ಇಟ್ಟಿದ್ರು. ಆದರೆ ಇಯರ್ 1998ಅಲ್ಲಿ ಈ ಕಂಪನಿನ ಮಮತಾ ಮಷಿನರೀಸ್ ಅಂತ ಚೇಂಜ್ ಮಾಡ್ತಾರೆ. ಇದೊಂದು ಗುಜರಾತ್ ಬೇಸ್ಡ್ ಕಂಪನಿ. ಮತ್ತು ಇಯರ್ 1989ಅಲ್ಲಿ ಇವರು ಕಮರ್ಷಿಯಲ್ ಆಪರೇಷನ್ಸ್ನ ಶುರು ಮಾಡ್ತಾರೆ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ, ಇವಾಗ FMCG ಪ್ರಾಡಕ್ಟ್ಸ್ ನೋಡಿದ್ದೀರಾ, ಫುಡ್ ಆ್ಯಂಡ್ ಬ್ರೇವರೇಜಸ್ ಪ್ರಾಡಕ್ಟ್ಸ್ ನೋಡಿದ್ದೀರಾ, ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಪ್ರಾಡಕ್ಟ್ಸ್ ನೋಡಿದ್ದೀರಾ. ಈ ಪ್ರಾಡಕ್ಟ್ಸ್ಗೆಲ್ಲ ಒಂದು ಪ್ಯಾಕೇಜಿಂಗ್ ಇರುತ್ತಲ್ಲ, ಆ ಪ್ಯಾಕೇಜಿಂಗ್ಗೆ ಬೇಕಾಗಿರೋ ಮಷಿನರೀಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಇವಾಗ FMCGಯಲ್ಲಿ ನೋಡಿಕೊಂಡ್ರೆ, ಇವಾಗ ಬಿಸ್ಕೆಟ್ ಪ್ಯಾಕೆಟ್ಸ್ ನೋಡಿರ್ತೀರಲ್ಲ, ಆ ಬಿಸ್ಕೆಟ್ ಪ್ಯಾಕೆಟ್ಸ್ನ ರೆಡಿ ಮಾಡೋದಕ್ಕೆ ಮಷಿನರೀಸ್ ಬೇಕಾಗುತ್ತೆ. ಆ ಕಲರ್ಸ್ ಆಗಲಿ, ಅದ್ರ ಮೇಲೆ ಬರಬೇಕಾಗಿರೋ ಲೆಟರ್ಸ್ ಆಗಲಿ, ಇದನ್ನೆಲ್ಲ ಪ್ರಿಂಟಿಂಗ್ಗೆ ಮತ್ತು ಕಲರಿಂಗ್ಗೆ ಬೇಕಾಗಿರೋ ಮಷಿನರೀಸ್ ಇರುತ್ತಲ್ಲ, ಆ ಮಷಿನರೀಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಯಾವ್ಯಾವ ಇಂಡಸ್ಟ್ರೀಸ್ಗೆ ಅಂದರೆ FMCG ಇಂಡಸ್ಟ್ರೀಸ್ಗೆ, ಫುಡ್ ಆ್ಯಂಡ್ ಬೇವರೇಜಸ್ ಇಂಡಸ್ಟ್ರೀಸ್ಗೆ ಮತ್ತು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ಗೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಇಂಡಸ್ಟ್ರೀಸ್ಗೆ ಇವರು ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಇವ್ರ ಹತ್ರ ಏನೇನು ಮಷಿನರೀಸ್ ಇದೆ ಅಂದರೆ, ಇವ್ರ ಹತ್ರ 3 ಮಷಿನರೀಸ್ ಇದೆ. ಈ 3 ಮಷಿನರೀಸಲ್ಲಿ ರೆವೆನ್ಯೂಸ್ ಎಷ್ಟು ಬರ್ತಿದೆ, ಈ ಮಷಿನರೀಸ್ನ ಯಾವ್ಯಾವ ಸೆಗ್ಮೆಂಟಲ್ಲಿ ಬಳಸ್ತಾರೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅದರಲ್ಲಿ ಒಂದು ಬ್ಯಾಗ್ ಆ್ಯಂಡ್ ಬೌಚ್ ಮೇಕಿಂಗ್ ಮಷಿನರೀಸ್. ಇದರಿಂದನೇ ಇವ್ರಿಗೆ ಹೈಯೆಸ್ಟ್ ರೆವೆನ್ಯೂಸ್ ಬರ್ತಾ ಇರೋದು. ಇದರಲ್ಲಿ ಇವ್ರಿಗೆ 63% ಆಫ್ ರೆವೆನ್ಯೂಸ್ ಬರುತ್ತೆ. ಈ ಮಷಿನರಿನ ಬಳಸ್ಕೊಂಡು ಇವಾಗ ಜಿಪ್ ಲಾಕ್ ಪೌಚಸ್ ಬರುತ್ತಲ್ಲ, ಚಿಕ್ಕ ಚಿಕ್ಕ ಪೌಚಸ್ ಮೇಲೆ ಈ ಥರ ಲಾಕ್ ಮಾಡೋ ಥರ, ಆ ಥರ ಪೌಚಸ್ನ ಸಹ ಈ ಮಷಿನರಿನ ಬಳಸ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದಾದಮೇಲೆ ಬಟ್ಟೆ ಬ್ಯಾಗ್ಸ್ ಬರುತ್ತಲ್ಲ, ಇದನ್ನು ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದಮೇಲೆ ಕಾಮರ್ಸಲ್ಲಿ ಪ್ಯಾಕೇಜಸ್ ಬರುತ್ತಲ್ಲ, ಪ್ಲಾಸ್ಟಿಕ್ ಪ್ಯಾಕೇಜಸ್ ಬರುತ್ತಲ್ಲ, ಅದನ್ನೆಲ್ಲ ಈ ಮಷಿನರೀಸ್ನ ಬಳಸ್ಕೊಂಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದಮೇಲೆ ಎರಡನೇ ಮಷಿನರಿ ಬಂದು ನೆಕ್ಸ್ಟ್ ಮಷಿನರಿ ಪ್ಯಾಕೇಜಿಂಗ್. ಈ ಮಷಿನರಿನ ಬಳಸ್ಕೊಂಡು ಸ್ಮಾಲರ್ ವ್ಯಾಲ್ಯೂಮ್ ಪೌಚಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಇದರಲ್ಲಿ ನೋಡಿಕೊಂಡ್ರೆ, ಇವಾಗ ಪೌಡರ್ಸ್ ಬರುತ್ತೆ, FMCG ಸೆಗ್ಮೆಂಟಲ್ಲಿ ಪೌಡರ್ಸ್ ಬರುತ್ತೆ. ಆ ಪೌಡರ್ಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕ ವಾಲ್ಯೂಮ್ಸಲ್ಲಿ ಪೌಚಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು FMCG ಸೆಗ್ಮೆಂಟಲ್ಲಿ ತುಂಬಾ ಬಳಸ್ತಾರೆ. ಆ ಥರ ಸ್ಮಾಲ್ ಪೌಚಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಮಷಿನರಿನ ಬಳಸ್ತಾರೆ. ಅದಾದಮೇಲೆ ಫುಡ್ ಆ್ಯಂಡ್ ಬೇವರೇಜಸ್ ಸೆಗ್ಮೆಂಟಲ್ಲಾದರೆ ಈ ಲಿಕ್ವಿಡ್ಸ್ ಬರುತ್ತಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೂ ಬಳಸ್ತಾರೆ. ಮೂರನೇ ಮಷಿನರಿ ಬಂದು ಕೋ ಎಕ್ಸ್ಟ್ರೂಷನ್ ಬ್ಲೋನ್ ಫಿಲ್ಮ್ ಮಷಿನರಿ. ಈ ಮಷಿನರಿನ ಬಳಸ್ಕೊಂಡು ತುಂಬ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರಲ್ಲಿ ಮೋನೋ ಲೇಯರ್, 3 ಲೇಯರ್, 5 ಲೇಯರ್, 7 ಲೇಯರ್ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಕೇಜಿಂಗ್ನ ರೆಡಿ ಮಾಡ್ತಾರೆ. ಅದರಿಂದ ಈ ಮಷಿನರಿನ ತುಂಬ ವೈಡ್ ರೇಂಜ್ ಆಫ್ ಸೆಕ್ಟರ್ಸಲ್ಲಿ ಬಳಸ್ತಾರೆ. ಅದರಲ್ಲಿ ಅಗ್ರಿಕಲ್ಚರ್ ಆಗಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ, ಅಥವಾ ಫುಡ್ ಆ್ಯಂಡ್ ಬೇವರೇಜಸ್ ಆಗಲಿ, ಫಾರ್ಮಾಸ್ಯೂಟಿಕಲ್ಸ್ ಆಗಲಿ, ಈ ಥರ ಪ್ರತಿಯೊಂದು ಸೆಕ್ಟರಲ್ಲೂ ಈ ಮಷಿನರಿನ ತುಂಬಾ ಬಳಸ್ತಾರೆ. ಇದರಿಂದ 4% ಆಫ್ ರೆವೆನ್ಯೂಸ್ ಬರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಇವರು ಈ ಥರ ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡೋದ್ರ ಜೊತೆಗೆ ಆಫ್ಟರ್ ಸೇಲ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇವಾಗ ಯಾವುದಾದ್ರೂ ಒಂದು ಮಷಿನರಿನ ಡಿಲಿವರ್ ಮಾಡಿದ್ಮೇಲೆ ಆಮೇಲೆ ಏನಾದರೂ ಸರ್ವಿಸಸ್ ಬೇಕಂದ್ರು, ಅಥವಾ ಏನಾದರೂ ಪಾರ್ಟ್ಸ್ ಚೇಂಜ್ ಮಾಡಬೇಕಂದ್ರೂ, ಅಥವಾ ಏನಾದರೂ ಆ ಮಷಿನರಿಯಲ್ಲಿ ಏನಾದರೂ ಅಪ್ಗ್ರೇಡ್ ಮಾಡಬೇಕಂದ್ರೂ ಪ್ರತಿಯೊಂದು ಸರ್ವಿಸಸ್ನು ಇವರು ಪ್ರೊವೈಡ್ ಮಾಡ್ತಾರೆ. ಅದರಿಂದನೇ ಇವ್ರ ಬಿಸ್ನೆಸ್ ಇಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರೋದು. ಯಾಕಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ನ ಡಿಲಿವರ್ ಮಾಡ್ತಿದ್ದಂಗೆ ಅವ್ರ ಕೆಲಸ ಮುಗೀತು ಅಂತ ಅನ್ಕೊಂಡ್ರೆ ಅದು ಅವ್ರ ಸೇಲ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಈ ತರ ಕನೆಕ್ಷನ್ ನ ಬಿಲ್ಟ್ ಮಾಡಿ ಆಫ್ಟರ್ ಸೇಲ್ ಸರ್ವಿಸಸ್ನು ಪ್ರೊವೈಡ್ ಮಾಡ್ತಾ ಇರೋದಕ್ಕೆ ಈ ಕಂಪನಿ ಇಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಬರ್ತಾ ಇರೋದು. ನೆಕ್ಸ್ಟ್ ಇವಾಗ ಇಲ್ಲಿವರೆಗೂ ಅರ್ಥ ಆಯ್ತಲ್ಲ, ಇವ್ರ ಬಿಸ್ನೆಸ್ ಏನು ಮಾಡ್ತಾರೆ, ಇವ್ರ ಮಷಿನರೀಸ್ನ ಏನೇನು ಸಪ್ಲೈ ಮಾಡ್ತಾರೆ, ಯಾವ್ಯಾವ ಇಂಡಸ್ಟ್ರೀಸ್ಗೆ ಈ ಮಷಿನರಿ ಉಪಯೋಗ ಆಗುತ್ತೆ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಂಡ್ವಿ. ಈ ಥರ ಇಷ್ಟು ಡೀಟೇಲಾಗಿ ನಾನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ, ಬರೀ ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ ಅಂದರೆ ಯಾರಿಗೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನ್ಸಲ್ಲ. ಆದರೆ ಯಾವ ಸೆಗ್ಮೆಂಟಲ್ಲಿ ಬಳಸ್ತಾರೆ, ಯಾವ್ಯಾವ ಇಂಡಸ್ಟ್ರೀಸ್ಗೆ ಈ ಮಷಿನರೀಸ್ ಉಪಯೋಗ ಆಗುತ್ತೆ ಅಂತ ಗೊತ್ತಾದಾಗೇ ನೆಕ್ಸ್ಟ್ ಗ್ರೋತ್ ಯಾವ ಥರ ಇರ್ಬೋದು ಅಂತ ಯೋಚನೆ ಮಾಡೋಕ್ಕಾಗೋದು. ಅದಕ್ಕೋಸ್ಕರನೇ ಪ್ರತಿಯೊಂದನ್ನು ಡೀಟೇಲಾಗೆ ಎಕ್ಸ್ಪ್ಲೈನ್ ಮಾಡಿರೋದು.
ಆಗ್ಲೇ ಮಾತಾಡ್ಕೊಂಡಂಗೆ ಈ ಕಂಪನಿ 1978ರಲ್ಲಿ ಶುರು ಮಾಡಿದ್ರು ಅಂತ ಹೇಳಿದೆ. ಮತ್ತೆ 1989ರಲ್ಲಿ ಇವರು ಕಮರ್ಷಿಯಲ್ ಆಪರೇಷನ್ಸ್ ನ ಶುರು ಮಾಡಿದ್ರು. ಅದಾದ್ಮೇಲೆ ಇಯರ್ 1992 ಅಲ್ಲಿ ಇವರು ಎಕ್ಸ್ಪೋರ್ಟ್ ಮಾಡೋದನ್ನ ಶುರು ಮಾಡಿದ್ರು. 2003 ಅಲ್ಲಾದ್ರೆ US ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಇವರು ಗ್ಲೋಬಲಿ ತುಂಬಾ ಎಕ್ಸ್ಪ್ಯಾಂಡ್ ಆಗ್ತಾ ಬಂದ್ರು. ಇವರು ಆಪರೇಷನ್ಸ್ ನ ಅದೇ ತರ ಇನ್ಕ್ರೀಸ್ ಮಾಡ್ಕೊಂತ ಬಂದ್ರು. ಮತ್ತೆ ಇವಾಗ ನೋಡ್ಕೊಂಡ್ರೆ ಇವರು 75 ಕಂಟ್ರೀಸ್ ಅಲ್ಲಿ ಇವರು ಆಪರೇಷನ್ಸ್ ನ ನಡೆಸ್ತಾ ಇದ್ದಾರೆ. ಮತ್ತೆ ಇದುವರೆಗೂ 4500 ಮಷಿನರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡಿದೀವಿ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಕಂಟ್ರಿ ವೈಸ್ ರೆವೆನ್ಯೂಸ್ ನೋಡ್ಕೊಂಡ್ರೆ ಇಂಡಿಯಾದಿಂದನೇ 33% ರೆವೆನ್ಯೂಸ್ ಬರುತ್ತೆ. ಮತ್ತೆ ಅಮೆರಿಕಾಯಿಂದ 19% ರೆವೆನ್ಯೂಸ್ ಬರುತ್ತೆ. ಕೆನಡಾ ಇಂದ 2% ರೆವೆನ್ಯೂಸ್ ಬರುತ್ತೆ. ಮತ್ತೆ ಇನ್ನ ರೆಸ್ಟ್ ಆಫ್ ದ ವರ್ಲ್ಡ್ ಇಂದ 35% ಆಫ್ ರೆವೆನ್ಯೂಸ್ ಬರುತ್ತೆ. ಓವರ್ ಆಲ್ ಈ ರೆವೆನ್ಯೂಸ್ ನೋಡ್ಕೊಂಡಾಗ ಔಟ್ಸೈಡ್ ಇಂಡಿಯಾ ಇಂದಾನೆ ಹೈಯೆಸ್ಟ್ ರೆವೆನ್ಯೂಸ್ ಬರ್ತಾ ಇದೆ, 65% ಆಫ್ ರೆವೆನ್ಯೂಸ್. ಇವಾಗ ಡೊಮೆಸ್ಟಿಕ್ ಅಲ್ಲಿ ಏನಾದ್ರು ಇವ್ರಿಗೆ ಸ್ವಲ್ಪ ಇಶ್ಯೂಸ್ ಬಂದ್ರು ಗ್ಲೋಬಲಿ ಇವರು ತುಂಬಾನೇ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಕ್ಸ್ಪ್ಯಾಂಡ್ ಕೂಡ ತುಂಬಾನೇ ಚೆನ್ನಾಗಿ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಇವ್ರ ಕ್ಲೈಂಟ್ಸ್ ನೋಡ್ಕೊಂಡ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇವ್ರ ಕ್ಲೈಂಟ್ಸ್ ಆಗಿದೆ. ಅದರಲ್ಲಿ ಬಾಲಾಜಿ ವೇಫರ್ಸ್, ಸನ್ರೈಸ್ ಪ್ಯಾಕಿಂಗ್, ಲಕ್ಷ್ಮಿ ಸ್ಯಾಕ್ಸ್ ಈ ತರ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇವ್ರ ಕ್ಲೈಂಟ್ಸ್ ಆಗಿದ್ದಾರೆ. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPO ದಲ್ಲಿ 179 ಕ್ರೋರ್ಸ್ ನ ರೈಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚಿಕ್ಕ IPO. ಜೊತೆಗೆ ಇದು ಕಂಪ್ಲೀಟ್ಲಿ OFS ಅಂದ್ರೆ ಈ IPO ದಲ್ಲಿ ಇವರು ಏನ್ ರೈಸ್ ಮಾಡ್ತಾ ಇದ್ದಾರೆ ಈ 179 ಕ್ರೋರ್ಸ್ ಕೂಡ ಇದು ಕಂಪನಿಗೆ ಏನು ಹೋಗಲ್ಲ, ಡೈರೆಕ್ಟ್ ಪ್ರಮೋಟರ್ಗೆನೆ ಹೋಗುತ್ತೆ. ಯಾಕಂದ್ರೆ ಪ್ರಮೋಟರ್ಸ್ ಅವ್ರ ಸ್ಟೇಕ್ ನ ಸೆಲ್ ಮಾಡ್ತಾ ಇದ್ದಾರೆ, ಅದರಿಂದನೇ ಇದು ಕಂಪ್ಲೀಟ್ಲಿ OFS. ನೆಕ್ಸ್ಟ್ IPO ಪ್ರೈಸ್ ಬ್ಯಾಂಡ್ ನೋಡ್ಕೊಂಡ್ರೆ 230 ರೂಪೀಸ್ ಇಂದ 243 ರೂಪೀಸ್ ಪರ್ ಶೇರ್ ಇರುತ್ತೆ. ಒಂದ್ ಲಾಟ್ ಅಲ್ಲಿ 61 ಶೇರ್ಸ್ ಇರುತ್ತೆ. ಮತ್ತೆ ಒಂದ್ ಲಾಟ್ಗೆ 14,823 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ಸ್ ವರ್ಗು ಅಪ್ಲೈ ಮಾಡ್ಬೋದು. ಮತ್ತೆ ಫ್ರೆಂಡ್ಸ್ ಇವಾಗ ಈ IPO ನೋಡ್ಕೊಂಡ್ರೆ ತುಂಬಾನೇ ಚಿಕ್ಕ IPO, ಬರೀ 179 ಕ್ರೋರ್ಸ್ ಮಾತ್ರನೇ ರೈಸ್ ಮಾಡ್ತಾ ಇರೋದು. ಅದರಿಂದ ಈ IPOಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ಈ ತರ ಸ್ಮಾಲ್ ಸೈಜ್ IPOಸ್ಗೆ ನಂಬರ್ ಆಫ್ ಬಿಟ್ಸ್ ಅನ್ನೋದು ತುಂಬಾನೇ ಜಾಸ್ತಿ ಬರುತ್ತೆ. ಅದರಿಂದ IPO ಅಲಾಟ್ ಆಗೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಆದ್ರೂ ಈ IPOದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಿಮ್ಗೆ ಅಲಾಟ್ಮೆಂಟ್ ಚಾನ್ಸಸ್ ಏನಾದ್ರು ಇನ್ಕ್ರೀಸ್ ಮಾಡ್ಕೊಬೇಕು ಅಂದ್ರೆ ಇವಾಗ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್ ಇಂದ ಒಂದ್ ಲಾಟ್ ನ ಮಾತ್ರನೇ ಅಪ್ಲೈ ಮಾಡಿ. ಜೊತೆಗೆ ಅಪ್ಲೈ ಮಾಡ್ಬೇಕಾದ್ರೆ ಮಲ್ಟಿಪಲ್ ಪಾನ್ ಕಾರ್ಡ್ಸ್ ಅಲ್ಲಿ ಅಪ್ಲೈ ಮಾಡಿ. ಈ ತರ ಮಲ್ಟಿಪಲ್ ಪಾನ್ ಕಾರ್ಡ್ಸ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಅಲಾಟ್ಮೆಂಟ್ ಚಾನ್ಸಸ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಹೆಂಗಂದ್ರೆ ಇವಾಗ ನನ್ನ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇದೆ, ನನ್ನ ಅಕೌಂಟ್ ಅಲ್ಲಿ 1 ಲಾಟ್ ಅಪ್ಲೈ ಮಾಡ್ತೀನಿ, ನಮ್ಮ ಪೇರೆಂಟ್ಸ್ ಅಕೌಂಟ್ ಅಲ್ಲಿ 1 ಲಾಟ್ ಅಪ್ಲೈ ಮಾಡ್ತೀನಿ, ಅದಾದ್ಮೇಲೆ ನಮ್ಮ ಬ್ರದರ್ ಅಕೌಂಟ್ ಅಲ್ಲಿ 1 ಲಾಟ್ ಅಪ್ಲೈ ಮಾಡ್ತೀನಿ. ಈ ತರ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇಂದ ಒಂದೊಂದು ಲಾಟ್ ಅಪ್ಲೈ ಮಾಡೋದ್ರಿಂದ ಅಲಾಟ್ಮೆಂಟ್ ಚಾನ್ಸಸ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ತರ ಟ್ರೈ ಮಾಡಿ. ಈ IPO 19th ಓಪನ್ ಆಗಿ 23rd ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ 27th ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಮತ್ತೆ ಅಲೋಕೇಶನ್ಸ್ ನೋಡ್ಕೊಂಡ್ರೆ QIBsಗೆ 50% ಇದೆ, NISಗೆ 15% ಇದೆ, ರಿಟೇಲರ್ಸ್ಗಾದ್ರೆ 35% ಅಲೋಕೇಶನ್ ಇದೆ. ನೆಕ್ಸ್ಟ್ ಇವಾಗ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ ಡೆಟ್ ತುಂಬಾನೇ ಕಮ್ಮಿ ಇದೆ, ಜಸ್ಟ್ 0.09% ಇದೆ. ಇದು ಕಂಪ್ಲೀಟ್ಲಿ ನೆಗ್ಲಿಜಿಬಲ್. ಇದ್ರ ಜೊತೆಗೆ ಇಯರ್ ಆನ್ ಇಯರ್ ಅಲ್ಲಿ ಡೆಟ್ ನ ತುಂಬಾನೇ ಕಮ್ಮಿ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಂಪನಿ P&L ನೋಡ್ಕೊಂಡ್ರೆ ಲಾಸ್ಟ್ 3 years ಅಲ್ಲಿ ಕಂಪೇರ್ ಮಾಡಿ ಯಾವ ಇಯರ್ ಅಲ್ಲಿ ಎಷ್ಟು ಗ್ರೋತ್ ಇದೆ ಅಂತ ನೋಡ್ಕೊಂಡ್ರೆ ರೆವೆನ್ಯೂಸ್ ಲಾಸ್ಟ್ 3 year ಅಲ್ಲಿ 10% ಗ್ರೋತ್ ಇದೆ. ಅದಾದ್ಮೇಲೆ ಆಪರೇಟಿಂಗ್ ಎಬಿಟಾ ಆದ್ರೆ 25% ಗ್ರೋತ್ ಇದೆ. ಮತ್ತೆ ಅದಾದ್ಮೇಲೆ ಮಾರ್ಜಿನ್ಸ್ ನೋಡ್ಕೊಂಡ್ರೆ 2024 ಅಲ್ಲಿ ಒಳ್ಳೆ ಗ್ರೋತ್ ಇದೆ. ಅದಾದ್ಮೇಲೆ ಪ್ಯಾಟ್ ಮಾರ್ಜಿನ್ಸ್ ಆದ್ರೆ 11 to 15 ಮಧ್ಯ ಮೇಂಟೈನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪಿಯರ್ಸ್ಗೆ ಕಂಪೇರ್ ಮಾಡಿ ನೋಡ್ಕೊಂಡ್ರೆ ಕಾಬ್ರಾ ಎಕ್ಸ್ಕ್ಲೂಷನ್ ಟೆಕ್ನಿಕ್ ಈ ಕಂಪನಿದು ಸ್ವಲ್ಪ ಬಿಸ್ನೆಸ್ ಡಿಫ್ರೆಂಟ್ ಆಗಿ ಇದ್ರೂ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಸೆಕೆಂಡ್ ಪ್ಲೇಸಲ್ಲಿ ನೋಡ್ಕೊಂಡ್ರೆ ಮಮತಾ ಮಷಿನರೀಸ್ ಇದೆ, ಒಳ್ಳೆ ರೆವಿನ್ಯೂಸ್ನ ಜನರೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫೈನಲ್ ಆಗಿ ಇವರು IPOಗೆ ಯಾವ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಈ ಕಂಪನಿ 16 PE ಮಲ್ಟಿಪಲ್ ಅಲ್ಲಿ IPOಗೆ ಬರ್ತಾ ಇದ್ದಾರೆ. ನೋಡಬೇಕು ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ಅಲ್ಲೇ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈ IPOದಲ್ಲಿ ಯಾವ ಥರ ಬಜ್ ಇರುತ್ತೆ ಅಂತ ನೋಡಬೇಕು. ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ಗ್ರೋತ್ ಯಾವ ಥರ ಇರುತ್ತೆ ಅಂತಲೂ ಅನಾಲಿಸಿಸ್ ಮಾಡಬೇಕು. ಮತ್ತು ಇನ್ನೊಂದು ಥಿಂಗ್ ಏನು ಅಂತಂದರೆ ಈ ಕಂಪನಿ ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅದರಲ್ಲೂ ಈ ಮಷಿನರೀಸ್ ಎಲ್ಲ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ಗೋಸ್ಕರನೇ ಈ ಮಷಿನರೀಸ್ ಇರೋದು. ಅದಕ್ಕೋಸ್ಕರ ಈ ಕಮ್ಮಿಂಗ್ ಟೈಮಲ್ಲಿ ಪ್ರತಿಯೊಂದು ಕಂಪನಿನೂ ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ಗೋಸ್ಕರ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಏನಾದರೂ ಸ್ವಲ್ಪ ರಿಸ್ಕ್ ಇರ್ಬೋದಾ ಅಂತ ಅನಾಲಿಸಿಸ್ ಮಾಡಬೇಕು. ಮತ್ತು ಇನ್ನೊಂದೇನು ಅಂದರೆ ಈ ಕಂಪನೀಸ್ ಈ ಮಷಿನರೀಸ್ ಮೇಲೆ
ಕ್ಯಾಪೆಕ್ಸ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತಲೂ ತಿಳ್ಕೊಬೇಕು. ಯಾಕಂದರೆ ಇವಾಗ ಒಂದೊಂದು ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಕ್ಲೀನಾಗೆ ಸೆಟಪ್ ಮಾಡಿ ಪ್ರತಿಯೊಂದು ಮಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ತೊಗೊತಾರೆ. ಅದಕ್ಕೆ ತುಂಬ ಕೇಪೆಕ್ಸ್ ಬೇಕಾಗ್ತದೆ, ಜೊತೆಗೆ R&Dಗೂ ತುಂಬಾ ಖರ್ಚು ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದು ಕಮ್ಮಿಂಗ್ ಟೈಮಲ್ಲಿ ಹೊಸ ಮಷಿನರೀಸ್ನ ತರಬೇಕಾದ್ರೆ ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಒಂದೊಂದು ಮಷಿನರೀಸ್ ಮೇಲೆ ಅಂತ ತಿಳ್ಕೊಳೋದನ್ನು ತುಂಬಾ ಉಪಯೋಗ ಆಗುತ್ತೆ. ಈ ಪಾಯಿಂಟ್ಸ್ನೆಲ್ಲ ನೆನ್ಪಿಟ್ಕೊಂಡು ಈ ಕಂಪನಿನ ಅಪ್ಲೈ ಮಾಡಬೇಕಾ ಬೇಡವಾ ಅಂತ ನೀವು ಓನಾಗೆ ಅನಾಲಿಸಿಸ್ ಮಾಡಿ ಡಿಸಿಷನ್ ತಗೊಳ್ಳಿ.